player sponsored by Asia Hospital. Best all-rounder sponsored by Siddhi Tour and Travels. Commentator sponsored by Burma और Teddy. इसके लिए एक थैंक्स बोलना चाहिए बर्मा के लिए. So commentator sponsor, okay. And Arthur Restaurant, Super Fast KM Fast Food, KM Chicken, Prime Motor, EZ Cook, I Love Wonderland, Jolly Bhatkar, SJ Travels and only brands. Thank you for your best compliments and best wishes. And once again, Rider Machine Mahesh, all out. Ankola, all out ಆಗಿದೆ. 19-7ರಲ್ಲಿ ಪ್ರಸ್ತುತ ಪಂದ್ಯಾಟ ಬೃಹತ್ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. ಎದುರಾಳಿ ತಂಡವನ್ನ ಸೋಲಿಸುವಂತ ಪ್ರಯತ್ನದಲ್ಲಿ ಪ್ರಥಮ ಹಂತದಲ್ಲಿ ಬಹಳಷ್ಟು ಮುನ್ನಡೆ. ಇಲ್ಲಿ ಬೋನಸ್ ಪ್ಲಸ್ 1. Yes, super right, great. Darsha 10-90. 19-10ರಲ್ಲಿ ಈಗ ಪ್ರಸ್ತುತ ಪಂದ್ಯಾಟ 9 ಅಂಕದ ಮುನ್ನಡೆಯಲ್ಲಿದೆ ಕಟ್ಟೆವೀರ. ಈ ದಾಳಿಯಲ್ಲಿ ಮಹೇಶನ ದಾಳಿ ಆರಂಭವನ್ನು ಕಾಣ್ತಾ ಇದ್ದಾರೆ. ನಿನ್ನೆಯ ದಿನ ಪ್ರೀತಿ ಶಿರಾಳಿ ಕೂಡ ಈ ಒಂದು ಪಂದ್ಯಾಟದಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದರು. ಬಹುಶಃ ತಂಡದ ಆಟಗಾರರ ಸಮಸ್ಯೆಯಿಂದ ಈ ಒಂದು ಟೂರ್ನಮೆಂಟ್ ಇಂದ ತೆರಗಡೆಗೊಂಡಿದ್ದಾರೆ. ಸೊ 10-19 ಇನ್ ಫೇವರ್ ಆಫ್ ಕಟ್ಟೆವೀರ. ಸಂಜಯ್ ಕಾರ್ನರ್ ವಿಭಾಗದಲ್ಲಿ, ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ದಾಳಿಯೊಂದಿಗೆ ದರ್ಶನ್. Two points to Ankola 12-10. 19-12. 19-12ರಲ್ಲಿ ಪ್ರಸ್ತುತ ಪಂದ್ಯಾಟವಿದೆ ಗೆಳೆಯರೆ. ಒಂದು ಹಂತದಲ್ಲಿ ಪ್ರಥಮ ಹಂತದಲ್ಲಿ ಆಲೌಟ್ ಮಾಡಿದಂತ ಕಟ್ಟೆವೀರ ಈಗ ತನ್ನ ತಂಡವೇ ಆಲೌಟ್ ಭೀತಿಯಲ್ಲಿರುವಾಗ ಅದ್ವಿತೀಯ ದಾಳಿ. महेश को यहाँ पर कोई अभी तक कैच नहीं किया है इरफान भाई. जी हाँ, सुपर फास्ट ट्रेन है वो, कहीं से भी भाग सकते हैं. सो रमेश 21-12 21-12ರಲ್ಲಿ ಪ್ರಸ್ತುತ ಪಂದ್ಯಾಟ. ದಾಳಿಯಲ್ಲೇ one more tackle point. 20-12. 10 ಅಂಕದ ಬೃಹತ್ ಮುನ್ನಡೆಯಲ್ಲಿ 22-12ರಲ್ಲಿ ಪ್ರಸ್ತುತ ಪಂದ್ಯಾಟ ನೋಡ್ತಾ ಇದ್ದೇವೆ. 10 ಅಂಕದ ಮುನ್ನಡೆಯಲ್ಲಿದೆ ಕಟ್ಟೆವೀರ ತಂಡ. दोनों बेहतरीन टीम के बीच यहाँ पे मुकाबला चलता हुआ. इसके बाद अगला मैच होगा ईशा नमाज के बाद थलगोड़ वर्सेस यल्लापुर के बीच. उसके बाद होगा परशुराम वर्सेस अल हिलाल के बीच. ನೋಡಿ ಮುಂದಿನ ಪಂದ್ಯಾಟ ಸರಿಸುಮಾರು 7:30 ಆರಂಭವಾಗಲಿಕ್ಕಿದೆ. ಥಲಗೋಡ್ ವರ್ಸಸ್ ಯಲ್ಲಾಪುರ ತಂಡದ ನಡುವೆ. ಇಶಾ ನಮಾಜಿನ ಬಳಿಕ ಮತ್ತೊಂದು ಪಂದ್ಯಾಟಕ್ಕೆ ಆಹ್ವಾನಿಗೆ ಕರೆ ಕೊಡಲು ಮಾಡಿಸ್ಕೊಳ್ತಾ ಇದ್ದೇವೆ. ಥಲಗೋಡ್ ತಂಡ ತಯಾರಿದೆಯಾ? ಯಲ್ಲಾಪುರ जर्सी नंबर 7 को यहाँ पर इस्तेमाल किया है. सो बार बार रेडी करते हुए कटवीरा टीम के जर्सी नंबर 7 पॉइंट टू कटवीरा. Score moves to 23 and Ankola 12. 23-12ರಲ್ಲಿ ಮತ್ತೊಂದು ಗಣೇಶನ ಬಂಧನವಾಗಿದೆ. 24-12. ಸುಬಡೆ ಗಳಿಸ 24-12 ಪ್ರಸ್ತುತವಾದ ಮುನ್ನಡೆಯಲ್ಲಿ ಕಬಡ್ಡಿಯ ಹೊಸ ಮಾದರಿಯ ಸ್ಟೈಲ್ ಇದು. ಮತ್ತೊಂದು ಅಂಕದ ಸೇರ್ಪಡೆಗೆ 25-12
ವಿಶ್ರಾಂತಿಯ ಕೋರಿಕೆಯಲ್ಲಿ ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಟೇಕನ್ ಬೈ ಅಂಕೋಲಾ. साहिल स्टार ट्रॉफी को स्पेशल 25-12 टाइटल स्पॉन्सर है यहाँ पर स्टार वे मिस्टर इलियास शेख. कोड नंबर 1 स्पॉन्सर बाय आरवासी एंटरप्राइज. कोड नंबर 2 स्पॉन्सर बाय अल्काहम रेस्टोरेंट. 25-12 अंतिम आटगार कोನೆಯ आटगार आखिरी खिलाड़ी ऑल आउट. आखिरी 5 मिनट का खेल बचा हुआ है. यहाँ पे बोनस मिला है 13-28 28-13 लास्ट 5 मिनट का गेम यहाँ पर बचा हुआ. जुफाफ लखनऊ के जुफाफ इस बीच हमारे साथ 28 और 13 ಸೆಕೆಂಡ್ಗಳು ಉಳಿತಾ ಇರುವಂತೆ ಬೋನಸ್ 29-13 ಪ್ರಸ್ತುತ ಪಂದ್ಯಾಟವಿದೆ ಗೆಳೆಯರೆ. ಗಣೇಶ್ ದಾಳಿಯಲ್ಲಿ ಜರ್ಸಿ ನಂಬರ್ 42 ಕ್ರಮಾಂಕದ ಟ್ಯಾಕಲ್ ಮತ್ತೆ ಟ್ಯಾಕಲ್. ಕೊನೆಯ 4 ನಿಮಿಷದ ಆಟ ಬಾಕಿ ಉಳಿತಾ ಇದೆ 30-13. ಇದು ಒನ್ ಸೈಡೆಡ್ ಮ್ಯಾಚ್ ಆಗಿದೆ. ಇದು ಇಲ್ಲಿಂದ ಬಹಳಷ್ಟು ಪ್ರಯತ್ನಗಳ ಪಟ್ಟರೆ ಮಾತ್ರ ಎದುರಾಳಿ ತಂಡವನ್ನು ಸೋಲಿಸಬಹುದು. ಈ ರೀತಿಯ ಅಂಕಗಳನ್ನ ಕೊಟ್ಟರೆ ಬಹುಶಃ ಅಂಕೋಲಾ ತಂಡ ಸೋಲನ್ನು ಅನಿಸಬಹುದು. ಸೊ ಮತ್ತೆ ಜರ್ಸಿ ನಂಬರ್ 1 ಕ್ರಮಾಂಕದ ಅಂಕೋಲಾದ ದಾಳಿಗಾರನ ದಾಳಿ ಆರಂಭವಾಗಿದೆ. ನಿನ್ನೆಯ ದಿನ ಬಹಳಷ್ಟು ಉತ್ತಮ ರೀತಿಯ ಆಟವನ್ನಾಡಿದಂತ ಅಂಕೋಲಾ ಇವತ್ತಿನ ದಿನ ಕಟ್ಟೆ ವೀರದ ಎದುರಾಗಿ ಬಹಳಷ್ಟು ಹಿನ್ನಡೆಯನ್ನ ಅನುಭವಿಸ್ತಾ ಇದೆ. ಸೊ ಪಾಯಿಂಟ್ ನೋಡಿದ್ರೆ 31-14 17 ಅಂಕದ ಮುನ್ನಡೆಯಲ್ಲಿದೆ ಕಟ್ಟೆ ವೀರ. ಅಂತಿಮ 3 ನಿಮಿಷದ ಆಟವಾಗುತ್ತಾ ಇದೆ. 180 ಸೆಕೆಂಡುಗಳಿಗಿಂತ ಕಡಿಮೆ ಅವಧಿ ಆಟವಾಗುತ್ತಿರುವಂತೆ ಸೆಕೆಂಡ್ಗಳು ಬರ್ತಾ ಇವೆ. ಅದೇ ರೀತಿ ಅಂಕಗಳು ಕೂಡ ಕಟ್ಟೆ ವೀರದ ಪಾಲಾಗ್ತಾ ಇದೆ. ಜಸ್ಟ್ 42 ಕ್ರಮಾಂಕದ ಗಣೇಶನ ದಾಳಿಯಲ್ಲಿ ಎಂಟರ್ ಟು ಲಾಬಿ ಸೆಲ್ಫ್ ಔಟ್ 1 more point to ಕಟ್ಟೆ ವೀರ. The point is moving to 33-14 in favor of ಕಟ್ಟೆ ವೀರ. ಅದ್ವಿತೀಯ ಆಟ ಇದು. ಡಿಸ್ಟ್ರಿಕ್ಟ್ ಲೆವೆಲ್ ಫ್ಲಡ್ ಲೈಟ್ ಕಬಡ್ಡಿಯ ಟೂರ್ನಮೆಂಟ್ ಅಲ್ಲಿ ಎದುರಾಳಿಯ ಬಲಿಷ್ಠ ತಂಡವನ್ನ ಬಹಳಷ್ಟು ಅಂಕಗಳಿಂದ ಸೋಲಿಸುವಂತದ್ದು ಬಹಳಷ್ಟು ಹೆಮ್ಮೆಯ ವಿಷಯ. ಅದು ಕೂಡ ಇವತ್ತಿನ ದಿನ ರತನ್ ಕೂಡ ಆ ತಂಡದಲ್ಲಿ ಆಡ್ತಾ ಇಲ್ಲ. ಸೊ ಉತ್ತಮವಾದ ತಂಡ ಇದು. ಅಂತಿಮ 2 ನಿಮಿಷದ ಆಟ ಬಾಕಿ ಉಳಿದಿರುವಂತೆ ಕಬಡ್ಡಿಯ ಮತ್ತೆ 2 ಅಂಕದ ಸೇರ್ಪಡಿಕೆ. ಅಂಕಗಳ ಜೋಡಣೆಯಾಗಿದೆ 16 33-16. ಮತ್ತೆ 1 ಅಂಕದ ಜೋಡಣೆ 34-16 ಪ್ರಸ್ತುತ ಪಂದ್ಯಾಟ. ಲವೀಶ್ ತಂಕೊಳದ ದಾಳಿಗಾರ ಬೋನಸ್ ಪಾಯಿಂಟ್. ಲವೀಶ್ ಒಂದು ಬೋನಸ್ ನೊಂದಿಗೆ ಮಾಡಿದಾಗ 33-17 ಪ್ರಸ್ತುತ ಪಂದ್ಯಾಟ ನೋಡ್ತಾ ಇದ್ದೇವೆ. ಕೆಲವು ಸೆಕೆಂಡುಗಳ ಕೆಲವು ನಿಮಿಷಗಳ ಆಟ ಮಾತ್ರ ಇಲ್ಲಿ ಬಾಕಿ ಉಳ್ತಾ ಇದೆ. ಅಂತಿಮ 1 ನಿಮಿಷದ ಆಟ ಬಾಕಿ ಉಳ್ತಾ ಇದೆ. आखिरी 1 मिनट का खेल बचा हुआ है. लगभग मेरे हिसाब से 2 राइड हो सकते हैं यहाँ पे. 1 अंक
अंकोला की तरफ से और एक कट्टे विरा की तरफ से। तो पॉइंट है यहाँ पे 34 और 18, 16 पॉइंटों से आगे है कट्टे विरा। लगभग मैच जीत चुके हैं कट्टे विरा। ಬಹುಶಃ ಇದು ಅಂತಿಮ ರೈಡ್ ಆಗಿರಬಹುದು. ಮಹೇಶನ ದಾಳಿ ಆರಂಭವನ್ನು ಕಾಣ್ತಾ ಇದ್ದೇವೆ. ಇದು ಜಾಣ್ಮೆಯ ಆಟ, ಅಂಕಗಳು ಇದೆ, ಗೆಲುವಿನ